ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. RV ಸ್ಟೋರೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಾವು ಹೋಗುವಂಥ ಜಾಗ ಯಾವುದಪ್ಪ ಅಂತಂದರೆ ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತ ಹೆಸರು ತೊಗೊಂಡಿರುವಂಥ ಜಾಗ, ಜೊತೆಗೆ ಪರಿಶುದ್ಧವಾದ ಗಾಳಿ ಬೀಸುವಂಥ ಜಾಗದಲ್ಲೂ ಕೂಡ ನಂಬರ್ 1 ಸ್ಥಾನ ಕೂಡ ಪಡೆದಿತ್ತು. ಈ ಮಾನ್ಸೂನ್ ಟೈಮ್ನಾಗ ಸಾಕಷ್ಟು ವೈರಲ್ ಆಗುವಂಥ ಜಾಗ ಯಾವುದಪ್ಪ ಅಂತಂದರೆ 70 ಗಿರಿಗಿಂತ ಕಪ್ಪದ ಗಿರಿ ನೋಡು ಅಂತ ಹೇಳ್ತಾರೆ ಉತ್ತರ ಕರ್ನಾಟಕದವರು. ಅದೇ ನಮ್ಮ ಕಪ್ಪದ ಗುಡ್ಡ. ನಾವು ಇವತ್ತು ಕಪ್ಪದ ಗುಡ್ಡಕ್ಕೆ ಹೊಂಟಿವಿ. ಸೊ ಇದೇ ರೂಟಿಂದ ಹೋಗ್ಬೇಕಾ. ಆ್ಯಕ್ಚುಲಿ ಬೆಳಿಗ್ಗೆ ಬೇಗ ಬಿಡ್ಬೇಕಂದ್ರೆ ಆದರೂ ಟೈಮ್ ಆಗೈತಿ. ಕಪ್ಪದ ಗುಡ್ಡಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ಹಳ್ಳಿ ಬರುತ್ತೆ. ಆ ಹಳ್ಳಿ ಹೆಸರು ಡೋಣಿ ಅಂತೇಳಿ. ಇದ ನೋಡ್ರಿ ಡೋಣಿ ಅಂತೇಳಿ. ಸೊ ನಮ್ಗೆ ಇಲ್ಲಿಂದ ಕಪ್ಪದ ಗುಡ್ಡಕ್ಕೆ ಹೋಗಕ್ಕೆ 2 ರಸ್ತೆಗಳು ಸಿಗ್ತಾವು. ಇಲ್ಲಿ ರೈಟಿಗೆ ಹೋದ್ರೆ ನಾವು ಕಪ್ಪದ ಗುಡ್ಡ ದೇವಸ್ಥಾನದ ಹತ್ರ ಹೋಗ್ತೀವಿ. ಕೆಳಗಡೆ ನಾವು ರೈಟ್ಗೆ ಹೋಗೋದ್ ಬೇಡ, ಇವಾಗ ನಾವು ಲೆಫ್ಟಿಗೆ ಹೋಗೋಣ. ಸೊ ಲೆಫ್ಟಿಗೆ ಹೋಗೋದ್ರಿಂದ ಏನ್ ಯೂಸ್ ಅಪ್ಪ ಅಂತಂದ್ರೆ ಬೈಕರ್ಸ್ಗೆ ಮತ್ತೆ ರೈಡರ್ಸ್ಗೆ ತುಂಬಾ ಅಡ್ವೆಂಚರ್ ಆಗಿರುತ್ತೆ. ಸೊ ಹಾಗಾಗಿ ಅದನ್ನ ನಿಮಗೆ ತೋರಿಸ್ಕೋಬೇಕು ಅಂತೇಳಿ ನಾನು ಇವಾಗ ಲೆಫ್ಟ್ ಸೈಡ್ ಹೋಗ್ತಾ ಇದ್ದೀನಿ. ಬನ್ನಿ, ಅದು ಯಾವ ರೀತಿ ಇರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಸೊ ಈ ರೋಡಿಂದ ಬರೋದು ಒಂದೇ ಒಂದು ಕಾರಣ ಏನಪ್ಪ ಅಂತಂದ್ರೆ ಆಫ್ ರೋಡಿಂಗ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ನಮ್ಗೆ ಇಲ್ಲಿ. ಯಾಕಂದ್ರೆ ಇಷ್ಟು ಚೆನ್ನಾಗಿ ಆಫ್ ರೋಡ್ ಆಗುತ್ತೆ. ಇಲ್ಲಿಂದ ಇನ್ನು ನಮ್ಮ ಕಪ್ಪದ ಗುಡ್ಡಕ್ಕೆ ಹೋಗ್ಬೇಕಾದ್ರೆ 11 ಕಿಲೋಮೀಟ್ರ್ ಐತಿ. ಆ 11 ಕಿಲೋಮೀಟ್ರ್ವರೆಗೂ ಹಿಂಗೆ ಆಫ್ ರೋಡಿಂಗ್ ಐತಿ. ಫುಲ್ ಗಾಡ್ ಸೆಕ್ಷನ್ ಐತಿ. ಹೋಗ್ತಾ ಹೋಗ್ತಾ ಕೂಡ ತೋರಿಸ್ತೀನಿ, ನೋಡ್ತಾ ಇರಿ. ಎಷ್ಟು ಅಡ್ವೆಂಚರ್ ಆಗಿರುತ್ತೆ ಅಂದ್ರೆ ಅಷ್ಟು ಸೂಪರ್ ಆಗಿದೆ ನೋಡ್ರಿ. ಎಂಥ ಹೆಣ್ಮಕ್ಳು ಸುತ್ತಕ್ಕೂ ಕೂಡ ಬರಾಕತ್ತಾರ, ಅದು ಸ್ಕೂಟಿ ತೊಗೊಂಡು. ಸೊ ಗೈಸ್, ಇದು ಕಪ್ಪದ ಗುಡ್ಡ ಹೇಳ್ಬೇಕಂದ್ರೆ ನಮ್ಮ ದೇವರು. ಇಲ್ಲಿ ಸಾಕಷ್ಟು ಸಲ ಬಂದಿದ್ದೀನಿ. ಹುಟ್ಟದಾಗಿಂದನೂ ಎಲ್ಲ ನನ್ನ ಜವಳ ತೆಗ್ಸೋದಾಯ್ತು, ನನ್ನ ಹೆಸರಿಡೋ ಕಾರ್ಯಕ್ರಮ ಮುಗಿದ ನಂತರ ಆಯಿತು. ಎಲ್ಲ ಆಲ್ಮೋಸ್ಟ್ ಫಂಕ್ಷನ್ಸು, ನಮ್ಮ ಮನೆಯಲ್ಲಿ ಫಂಕ್ಷನ್ಸು, ನನ್ನ ಫಂಕ್ಷನ್ಸು ಎಲ್ಲ ಆಲ್ಮೋಸ್ಟ್ ಇಲ್ಲೇ ಆಗಿದ್ದಾವೆ. ಅದಾದ್ಮೇಲೂ ನಾನು ತಕ್ಕ ಸಲ ಬಂದು ಹೋಗಿದ್ದೀನಿ. ಬಟ್ ಇಲ್ಲಿ ಎಷ್ಟು ಸಲ ಬಂದ್ರೂ ಬೇಜಾರಾಗಲ್ಲ. ಬರೋಂಥ ಬೇರೆ. ಇದ ನೋಡ್ರಿ ಕಪ್ಪದ ಗುಡ್ಡದ ಎಂಟ್ರೆನ್ಸ್. ಇಲ್ಲಿಂದ ನಾವು ಟಿಕೆಟ್ಸ್ ತಗೊಂಡು ಎಂಟ್ರಿ ಆಗ್ಬೇಕು. ಸೊ ಬೆಟ್ಟ ಹತ್ತಕ ಇಲ್ಲೇ ಟಿಕೆಟ್ ಕೌಂಟರ್ ಇರೋದು. ಬರೀ ಟಿಕೆಟ್ ತಗೊಳ್ಳೋಣಂತ. ಟಿಕೆಟ್ ತಗೊಳ್ಳೋಕೆ ಎಷ್ಟಿದೆ ಅಂತಲೂ ಕೂಡ ನಾನು ನಿಮ್ಗೆ ಹೇಳ್ತೀನಿ. ಸೊ ಟಿಕೆಟ್ಸ್ ತಗೊಂಡು ಹೋಗೋಣಂತ. ನೋಡಿ ನಮ್ಮ ಕಪ್ಪದ ಗುಡ್ಡದ ಟಿಕೆಟ್ ಹೆಂಗಿದೆ. ಜನರಿಗೆ 25 ರೂಪಾಯಿ, ವೆಹಿಕಲ್ಸಿಗೆ 50 ರೂಪಾಯಿ, ಕಾರಿಗೆ ಆದರೆ 100 ರೂಪಾಯಿ ಇದೆ. ನಡ್ರಿ ಹೋಗೋಣ. ಈಗ ಟಿಕೆಟ್ ತೊಗೊಂಡಿದ್ದಾಯ್ತು. ಟಿಕೆಟ್ ತಗೊಂಡು ಜಸ್ಟ್ 2 ಕಿಲೋಮೀಟರ್ ಬಂದೀವಿ. ಅಲ್ಲಿಂದ ನಮಗೆ ಸಿಗೋದು ಈ ಬೆಟ್ಟ. ಈ ಬೆಟ್ಟನ ಹತ್ಕೊಂಡು ಆಫ್ ರೋಡ್ ಮಾಡಿಕೊಂಡು ಆ ಬೆಟ್ಟನ ಸುತ್ತಿ ಆ ಬೆಟ್ಟದ ತುದಿಗೆ ಹೋಗ್ಬೇಕು. ಅಲ್ಲೇ ಇರೋದೇ ಗಾಳಿ ಗುಂಡಿ ಬಸವಣ್ಣ ಅಂತ ಹೇಳಿ. ಸೊ ಅಲ್ಲಿಗೆ ಹೋಗೋಣ ಅಂತ ನೋಡ್ರಿ, ತೋರಿಸ್ತೀನಿ. ದಾರಿಯಲ್ಲಿ ಹೋಗ್ಬೇಕಾದ್ರೆ ನಮಗೆ ಫಸ್ಟ್ ಸಿಗೋದೆ ಈ ವ್ಯೂ ಪಾಯಿಂಟ್. ಗುಡ್ಡ ನೋಡ್ರಿ ಹೆಂಗೈತಿ, ಅನ್ನಾವತ ಐತಿ. ಇಲ್ಲಿಂದ ನಾವು ಆಫ್ ರೋಡ್ ಮಾಡ್ಬೇಕು ನೋಡ್ರಿ. ಆಫ್ ರೋಡ್ ಮಾಡೋಕೆ ಏನು ಮಜಾ ಕೊಡುತ್ತೆ. ಬೈಕ್ ರೈಡರ್ಸ್ಗಂದ್ರೂ ಸಕ್ಕತ್ತಾಗಿ ಮಜಾ ಬರುತ್ತೆ ಈ ರೀತಿ ಬೈಕ್ ಓಡಿಸೋಕೆ, ಅದು ಇಂಥ ಆಫ್ ರೋಡಿಂಗಲ್ಲಿ. ಸೊ ಒಂದ್ಸಲ ಯಾರ್ಯಾರು ಬೈಕರ್ಸ್ ಇದ್ದೀರಿ, ಬೈಕ್ ಓಡಿಸ್ಬೇಕಂತ ಇದ್ದೀರಿ, ಅಡ್ವೆಂಚರ್ ಮಾಡ್ಬೇಕಂತ ಅಂದ್ಕೊಂಡಿರಿ, ನಮ್ಮ ಕಪ್ಪದ ಗುಡ್ಡಕ್ಕೆ ಒಂದ್ಸಲ ಬಂದೋಗ್ರಿ. ಎಷ್ಟು ಸೂಪರ್ ಆಗೈತೆ ಅಂದ್ರೆ ಆ ಕರ್ವಿಂಗ್ಸ್ ಹಂಗೆ ಆಗದವು. ಮತ್ತು ಅಷ್ಟು ಗಾಡ್ ಸೆಕ್ಷನ್ ಕೂಡ ಅನಿಸುತ್ತೆ. ಸೊ ನೋಡ್ರಿ ಹೆಂಗೈತಿ. ನೀನೆ 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 ಎಲ್ಲ ನೀನೆ, ಬೇರೆನು ಬೇಡ ಕಣೆ. 7 ಜನ್ಮ ನೀನೆ ನನ್ಗೆ ಬೇಕು ಅಂತ ದೇವರನ್ನ ಕೇಳ್ತೀನಿ ಕಣೆ. ಫೈನಲಿ ಕಪ್ಪದ ಗುಡ್ಡದ ಮೇಲ್ಗಡೆ ಬಂದೀವ್ರಿ. ಗಾಡಿನ ಅಲ್ಲಿ ಪಾರ್ಕ್ ಮಾಡೀವಿ. ಸೊ ಅದೇ ಲಾಸ್ಟ್. ಎದುರು ಒಳಗಡೆ ಗಾಡಿ ಅಲ್ಲ ಬೇರಲ್ಲ.
ಸೊ ಅಲ್ಲೇ ಪಾರ್ಕ್ ಮಾಡಿಕೊಂಡು 2 ವೀಲರ್ 4 ವೀಲರ್ ಎಲ್ಲನೂ ಅಲ್ಲೇ ಪಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಬೈ ವಾಕ್ ಹೋಗ್ಬೇಕೀಗ. ಸೊ ಹಿಂಗೆ ಬೈ ವಾಕ್ ಹೋಗಿ ಅಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ, ಅದನ್ನು ತೋರಿಸ್ತೀನಿ, ನಡ್ರಿ ಹೋಗೋಣ. ಕಪ್ಪತ್ ಗುಡ್ಡ ಅಂದ್ರ ಬರೀ ಬೆಟ್ಟ ಗುಡ್ಡ ಅಲ್ಲ ರೀ, ಇದು ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆಯ ಸ್ಥಾನ ಅಂತಂದು ಹೆಸರು ಪಡ್ಕೊಂಡೈತಿ. ಸುತ್ತಮುತ್ತ ಹಸಿರಿನಿಂದ ಕೂಡಿದ ಈ ಜಾಗ ನೋಡಿದ್ರೆ ಮನಸ್ಸಿಗೆ ಒಂಥರ ನೆಮ್ಮದಿ ಸಿಗ್ತೈತಿ. ಇಲ್ಲಿ ಬಸವಣ್ಣವರು ತಪಸ್ ಮಾಡ್ಯಾರಂತ ನಂಬಿಕೆ ಕೂಡ ಐತಿ. ಅದಕ್ಕಾಗಿ ಈ ಜಾಗನ ಧಾರ್ಮಿಕ ಮಹತ್ವ ಕೂಡ ಐತಿ, ಒಳಗೊಂಡೈತಿ ಅಂತಂದು ಕರೀತಾರ. ಕಪ್ಪತ್ ಗುಡ್ಡದಲ್ಲಿ ಹಲವಾರು ಔಷಧಿ ಸಸ್ಯಗಳನ್ನು ಬೆಳೆಸ್ತಾರ, ಉಪಯೋಗಿಸ್ತಾರ. ಅಪರೂಪದ ಪಕ್ಷಿಗಳು ಕೂಡ, ವನ್ಯಜೀವಿಗಳು ಕೂಡ ಬರ್ತಾವಿಲ್ಲಿ. ಇಲ್ಲಿ ತಂಪಾದ ಗಾಳಿ ಮತ್ತು ಸುಂದರ ದೃಶ್ಯಗಳು ಎಲ್ಲರನ್ನು ಮೂಡಿ ಮಾಡ್ತಾವ. ಪ್ರಕೃತಿ ಪ್ರೀತಿಸೋರು, ಟ್ರೆಕ್ಕಿಂಗ್ ಮಾಡೋರು ಮತ್ತೆ ನೆಮ್ಮದಿಯ ವಾತಾವರಣ ಹುಡುಕೋರು ಒಮ್ಮೆ ಆದ್ರೂ ಕಪ್ಪತ್ ಗುಡ್ಡಕ್ಕೆ ಬರಲೇಬೇಕು. ನಮ್ಮ ಕರ್ನಾಟಕದ ಈ ಸುಂದರ ತಾಣವನ್ನು ಉಳಿಸೋದು ನಮ್ಮೆಲ್ಲರ ಜವಾಬ್ದಾರಿ. ಹಾಗಾಗಿ ದಯವಿಟ್ಟು ನೀವು ಒಂದ್ಸಲ ಮಾನ್ಸೂನ್ ಟೈಮ್ ಒಳಗ ಬಂದು ವಿಸಿಟ್ ಮಾಡ್ರಿ. ನಿಮ್ದು ಕೂಡ ಫೀಲಿಂಗ್ ಅಲ್ಲಿ ಹೋದ್ಮೇಲೆ ಯಾವ ತರ ಇತ್ತು ಅದನ್ನ ಕಮೆಂಟ್ ಮಾಡ್ರಿ. ಜೀವನೇನೆ ಜೀವನೇನೆ ಜೀವವೇ ಹೋಗಿ ಬಂದರು, ಜೀವನೇನೆ ಜೀವನೇನೆ ಈ ಉಸಿರು. ಈ ಜಾಗದಲ್ಲಿ ಇದು ಅತ್ಯಂತ ಎತ್ತರವಾಗಿ ಕಾಣುವಂತ ಒಂದು ವ್ಯೂ ಪಾಯಿಂಟ್ ನೋಡ್ರಿ. 360 ಡಿಗ್ರಿಯಲ್ಲೂ ಕೂಡ ವ್ಯೂ ನೋಡ್ಬೋದು ನಾವು ಈ ಜಾಗದಿಂದ. ಅಷ್ಟು ಅದ್ಭುತವಾಗಿ ಕಟ್ಟಾರ ನೋಡ್ರಿ. ಅಲ್ಲಿಂದ ಕಾಣುವಂತ ನಮ್ಮ ಕಪ್ಪದ ಗುಡ್ಡ ಅನ್ನೋ ಒಂದು ನೋಟ, ಯಾವ ರೀತಿ ಫೋಟೋಶೂಟ್ ನಡೆದೈತಿ. ಜೊತೆಗೆ ನಾವು ಅಲ್ಲಿಂದ ಟ್ರೆಕ್ಕಿಂಗ್ ಬರುವಂತ ಜಾಗ, ಅಲ್ಲಿ ಬೀಸುವಂತ ತಂಪಾದ ಗಾಳಿ, ಜೊತೆಗಿದೆ ನೋಡ್ರಿ ನಾನು ಹೇಳಿದ್ದೆ ದೇವಸ್ಥಾನ ಗಾಳಿಗುಂಡಿ ಬಸವಣ್ಣ ಅಂತ ಹೇಳಿ. ಸೊ ಈ ಗಾಳಿಗುಂಡಿ ಬಸವಣ್ಣಂದು ದರ್ಶನ ಮಾಡ್ಕೊಳ್ರಿ. ದರ್ಶನ ನಾವು ಕೂಡ ಮಾಡಿಕೊಂಡು ನಿಮಗೂ ಕೂಡ ದರ್ಶನ ಮಾಡ್ಕೊಳ್ರಿ. ಅದನ್ನ ಮುಗಿಸ್ಕೊಂಡು ನಾವು ಬಂದಿರುವಂತ ಲಾಸ್ಟ್ ವ್ಯೂ ಪಾಯಿಂಟ್ ಈ ಜಾಗದಲ್ಲಿ. ಈ ಜಾಗದ ಒಂದು ವ್ಯೂ ಪಾಯಿಂಟ್ ತೋರಿಸ್ತೀನಿ ನೋಡ್ರಿ ಹೆಂಗೈತಿ. ವಾವ್, ಸೋ ಬ್ಯೂಟಿ ನೋಡ್ರಿ, ಯಾವ ರೀತಿ ಕಾಣುತ್ತೆ ನೋಡ್ರಿ ಮೇಲಿಂದ ನೋಡುವಂತ ನೋಟ, ಎಷ್ಟು ಅದ್ಭುತವಾಗೈತಿ. ಸೊ ನೆಮ್ಮದಿ ಸಿಗುವಂತ ಜಾಗ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದಾಗ ಇದೆ ನೋಡ್ರಿ. ಫೈನಲಿ ಮೇಲಿರುವಂತ ಜಾಗಗಳನ್ನೆಲ್ಲ ಕೂಡ ತೋರಿಸಿದೀನಿ. ಸೊ ನೋಡಿ, ಜೊತೆಗೆ ಈ ಪಾರ್ಟ್ 1 ವಿಡಿಯೋ, ಇದ್ರ ಜೊತೆಗೆ ಪಾರ್ಟ್ 2 ವಿಡಿಯೋ ಕೂಡ ಬರುತ್ತೆ, ಅದು ಕೂಡ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ, ನೋಡ್ರಿ ಅಂತೀರಿ. ಸೊ ಪಾರ್ಟ್ 1 ವಿಡಿಯೋ ಹೇಗೆ ಅನಿಸ್ತು ಅಂತ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ಜೊತೆಗೆ ವಿಡಿಯೋನ ಶೇರ್ ಮಾಡ್ರಿ. RV ಸ್ಟೋರೀಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮತ್ತೆ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.